ಬರ್ಬೋದು. ಎಸ್, ಜಗದೀಶ್ ಸದ ಇದು ಏನು ಸರ್ವೆಗಳು ಇತ್ತೀಚೆಗೆಲ್ಲ ನೋಡಿದ್ದೀರ, ಲೋಕಸಭಾ 400 ಪವರ್ ಯಾವ ಕತೆ ಆಯಿತು, ಆಮೇಲೆ ಮಹಾರಾಷ್ಟ್ರ ಹರಿಯಾಣ ಸರ್ವೆಗಳೆಲ್ಲ ಯಾವ ರೀತಿ ಆಯಿತು ಅಂತ ಗೊತ್ತಿದೆ. ಸರ್ವೆಗಳ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಹೋಗಲ್ಲ ನಾನು. ಏನಕ್ಕಂತೇಳಿದ್ರೆ ಸ್ಯಾಂಪಲ್ ಸರ್ವೇಸ್ಗಳು ತುಂಬ ಕಮ್ಮಿ, ಲಿಮಿಟೆಡ್ 1000 ಸಂಖ್ಯೆಗಳಲ್ಲಿ ಹಾಕೊಂಡಿರ್ತಾರೆ, ಇಲ್ಲ 100 ಸಂಖ್ಯೆಯಲ್ಲಿ. ಸಂಖ್ಯೆಗಳನ್ನು ಬಿಟ್ಬಿಡಿ, ಟ್ರೆಂಡ್ ಹೇಳ್ತಾ ಇದಾವೆ ಅಂತ ಅನಿಸ್ತಿಲ್ವಾ ಸರ್ವೆ? ಇಲ್ಲ, ಟೋಟಲ್ ಆಗಿ ನೋಡಿ ಸರ್, 2013 ಶುರು ಮಾಡಿದವರೇ ನೀವು ಪ್ರಶಾಂತ್ ಸರ್. ನಿಮ್ಗೆ ನೆನಪಿದ್ರೆ ಅರವಿಂದ್ ಕೇಜ್ರಿವಾಲ್ 2013-15 ಚುನಾವಣೆಯಲ್ಲಿ ಎತ್ತಿ ತಮ್ಮ ನಂಬರ್ಸ್ಗಳನ್ನು ಹೇಳ್ತಾ ಇದ್ರು. ಎಲ್ಲಿ ಹೇಳಿದ್ರು? ನಮ್ಗೆ 0 ಸೀಟ್ ಕೊಟ್ಟಿದ್ರು ಸರ್ 2013ರಲ್ಲಿ. 0 ಸೀಟ್, 1 ಸೀಟ್ ಬರೋಲ್ಲ. ಸರ್ವೆ ರಿಪೋರ್ಟ್ ಇತ್ತು, 28 ಸೀಟ್ ಬಂತು, 5-6 ಅಂತ ಬಂತು. 2015ರಲ್ಲಿ ನಮ್ಗೆ ಎಷ್ಟು ಬಂತು? 67 ಬಂತು. 40 ಅಂತ ಕೊಟ್ಟಿದ್ರು 20ರಲ್ಲಿ, 62 ಬಂತು. ನೀವು ಉಲ್ಟಾ ಆಗಿರೋದು ಒಂದು ಸರ್ವೆ ಇಟ್ಕೊಂಡು ಮಾತಾಡ್ತಿದ್ದೀರಿ ಸರ್. ಆಲ್ಮೋಸ್ಟ್ ಯೋಗೇಂದ್ರ ಯಾದವ್ ನಿಮ್ಮ ಜೊತೆಗಿದ್ರು. ಸರ್, ಭಾರತದ ಮೊಟ್ಟ ಮೊದಲ ಮೋಸ್ಟ್ ಸೈಂಟಿಫಿಕ್ ಸೆಫಾಲಜಿಸ್ಟ್ ಯೋಗೇಂದ್ರ ಯಾದವ್ ಇದ್ರು ನಿಮ್ಮ ಜೊತೆಗೆ. ಅವ್ರು ಕೂತ್ಕೊಂಡು ಹೇಳ್ತಿದ್ರು ಆಮ್ ಆದ್ಮಿ ಪಕ್ಷ ಹೆಂಗ್ ಸ್ವೀಪ್ ಮಾಡುತ್ತೆ. ಹೌದು, ಅವ್ರ ಸರ್ವೆ ಪ್ರಕಾರನೇ ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು ಎಬೋವ್ 60 ಬಂದೇ ಬರುತ್ತೆ ಅಂತ. ಓಪನ್ ಆಗಿ ನಿಮ್ ಟೈಮ್ಸ್ ನೌ ಚಾನಲ್ ಅಲ್ಲೇ ಲೈವ್ ಅಲ್ಲೇ ಹೇಳಿದ್ರು. ಅವಾಗ ಆ ಸರ್ವೆ ಕರೆಕ್ಟಾ? ನಮ್ ಸರ್ವೆ ಅದು, ನಮ್ ಇಂಟರ್ನಲ್ ಸರ್ವೆಲ್ಲೂ ಇವತ್ತು ನಾವು ಹೇಳ್ತಾ ಇದ್ದೀವಿ 60 ಸೀಟ್ ಬರುತ್ತೆ. 55ರಿಂದ 60 ಸೀಟು ನಿಮ್ಗೆ ಅರವಿಂದ್ ಕೇಜ್ರಿವಾಲ್ ಅವರು ಮೂರು ದಿವಸದ ಮುಂಚೆನೇ ಅನೌನ್ಸ್ ಮಾಡಿದ್ದಾರೆ. ಅವ್ರು ಯಾವ್ದು ಅನೌನ್ಸ್ ಮಾಡಿದ್ರು ಒಂದು ನಿಮಗೆ ಹೆಚ್ಚು ಕಮ್ಮಿ ಆಗಲ್ಲ. 55ರಿಂದ 60. ಮಹಿಳಾ ಮತದಾರ ಇನ್ನೂ ಜಾಸ್ತಿ ನಮ್ಮ ಕೈ ಜೋಡಿಸಿದ್ರೆ ಇನ್ನೂ ಜಾಸ್ತಿ ಬರುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಬರುತ್ತೆ ಸರ್. ನಾನು ಹೇಳಕ್ಕೆ ಹೊರಟಿರೋದು ಏನು ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷ ಅದಕ್ಕೆ ಯಾವುದೇ ಅವರು ಚುನಾವಣೆ ಇದರಲ್ಲಿ ನೀವು ನೋಡಬೇಕು, ಅವ್ರದ್ದು ಯಾವುದೋ ಒಂದು ಅಜೆಂಡಾ ಇಲ್ಲ. ಭಾರತೀಯ ಜನತಾ ಪಕ್ಷ ಯಾವತ್ತೂ ನಿಮಗೆ ಒಂದು ದೊಡ್ಡ ಮಟ್ಟಕ್ಕೆ ಏನೋ ಒಂದು ಕೊಡುತ್ತೆ, ಆಘಾತ ಕೊಡುತ್ತೆ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ಇವತ್ತು ಕೊಡ್ಬೋದು, ಸಾಯಂಕಾಲ ಕೊಡ್ಬೋದು, ಸಂಜೆ ಕೊಡ್ಬೋದು, ಯಾವುದು ಅವ್ರ ಕಡೆಯಿಂದ ಯಾವುದು ಆಘಾತಗಳೇ ಇರಲಿಲ್ಲ. ಹಿಂದುತ್ವದ ಪ್ರಕಾರ ಇರಬಹುದು, ಇಲ್ಲ ಬೇರೆ ಏನನ್ನ ಇರಬಹುದು, ಮಧ್ಯಮ ವರ್ಗದ್ದು ಇರಬಹುದು. ನಾವೆಲ್ಲ ಪ್ರತಿಯೊಂದು ಅವ್ರು ಕೇಳ್ತಾ ಇದ್ವಿ, ಮಧ್ಯಮ ವರ್ಗಕ್ಕೆ ನೀವು 10% ರೈಸ್ ಮಾಡಿ, ಏನು 10 ಲಕ್ಷ ಇರೋ ತನಕ ನೀವು ಮಾಡಿ ಅಂತ ಹೇಳಿದ್ವಿ. ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ 12 ಲಕ್ಷ ಮಾಡಿದ್ರೆ ಅದೇನು ಇಂಪ್ಯಾಕ್ಟ್ ಆಗಲಿಲ್ಲ. ಕುಂಭಮೇಳಕ್ಕೆ ಹೋದ್ರು, ಯಾವುದು ಇಂಪ್ಯಾಕ್ಟ್ ಆಗಿಲ್ಲ. ಈ 12 ಲಕ್ಷದ ತನಕ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಘೋಷಣೆ, 12 ಲಕ್ಷದ ಆದಾಯಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಘೋಷಣೆ ಮಾಡಿದ್ದು ಇಂಪ್ಯಾಕ್ಟ್ ಆಗಿಲ್ಲ ಅಂತೀರಿ ನೀವು? ಖಂಡಿತ ಆಗಿಲ್ಲ. ಅಲ್ಲಿ ಮಧ್ಯಮ ವರ್ಗ ಏನಿದೆ ಸಂಪೂರ್ಣವಾಗಿ ನಿಮಗೆ ಆಮ್ ಆದ್ಮಿ ಪಕ್ಷದ ಜೊತೆ ಇರೋದು ಮಧ್ಯಮ ವರ್ಗ. ಅಲ್ಲಿ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗ, ಮಧ್ಯಮ ವರ್ಗ ಇದೆ ನೋಡಿ, ಶ್ರೀಮಂತ ವರ್ಗಗಳು ಅವೆಲ್ಲ BJP ಕಡೆ ಇದೆ. ಅವರೆಲ್ಲ ನಿಮಗೆ ಬೇಸಿಕಲಿ ಬಿಸ್ನೆಸ್ ಮೆನ್ಸ್ಗಳು, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು, ಎಬೋವ್ 200 CR 300 CR ಉದ್ಯಮಿಗಳೆಲ್ಲ ಸಂಪೂರ್ಣವಾಗಿ ಬಿಜೆಪಿ ಹೇಳ್ತಿದ್ದಾರೆ. ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗ ಆಮ್ ಆದ್ಮಿ ಪಾರ್ಟಿಯನ್ನು ಬಿಟ್ಟು ಹೋಗಿದೆ. ಖಂಡಿತ ಇಲ್ಲ ಸರ್. ತುಂಬಾ ತಳಮಟ್ಟದಲ್ಲಿರ್ತಕ್ಕಂಥ ಬಡವರು ಆಮ್ ಆದ್ಮಿ ಪಾರ್ಟಿಯನ್ನು ಇಲ್ಲ ಸರ್. ಅಲ್ಲ, ಅವರು ಹೇಳ್ತಿರೋದು ಸರ್ವೆ ಅವ್ರು ಹೇಳ್ತಾ ಇದ್ದಾರೆ ಸರ್. ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾವಿರಾರು ಜನನ್ನ ಮೀಟ್ ಮಾಡಿ ನಮ್ಮ ಮತಗಟ್ಟೆ ಬೂತ್ ಏಜೆಂಟ್ಗಳ ಹತ್ರ ರಿಪೋರ್ಟ್ ತಗೊಂಡು ಆ ರಿಪೋರ್ಟ್ ಪ್ರಕಾರ ಫೈನಲ್ ಆಗಿ ನಾವೊಂದು ಸಂಖ್ಯೆ ಹಾಕಿದ್ದೀವಿ. 60ಕ್ಕೆ ನಮ್ಗೆ ಯಾವುದೇ ಕಾರಣಕ್ಕೂ ಸ್ಪಷ್ಟವಾದಂತಹ ಬಹುಮತ ಬಂದೇ ಬರುತ್ತೆ. ಭಾರತೀಯ ಜನತಾ ಪಕ್ಷಕ್ಕೆ 8ನೇ ತಾರೀಕು ಗೊತ್ತಾಗುತ್ತೆ. ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇರಲಿಲ್ಲ ಸರ್. ಬೆಳಿಗ್ಗೆ ಬರ್ತಾರೆ, ಅರವಿಂದ್ ಕೇಜ್ರಿವಾಲ್ ಇದನ್ನ ಮಾಡಿಲ್ಲ, ಅದನ್ನ ಮಾಡಿಲ್ಲ, ಅದು ಮಾಡಿದ್ದಾರೆ, ಜೈಲ್ಗೆ ಹೋಗಿದ್ದಾರೆ, ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ, 5 ಜನ ಭ್ರಷ್ಟಾಚಾರಿಗಳು, ಕರಪ್ಷನ್ ಅಂತ ಹೇಳ್ತಾರೆ. ತಿರ್ಗಾ ಸಾಯಂಕಾಲ ಬಂದು ಅರವಿಂದ್ ಕೇಜ್ರಿವಾಲ್ ಮಾಡಿರೋಂಥ ಸಾಧನೆಗಳನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಅಂತಾರೆ. ಇದು ಯಾವ ರೀತಿ ವ್ಯಂಗ್ಯ ನೀವು ಹೇಳಿ? ಪ್ರಧಾನಮಂತ್ರಿಗಳೇ ಹೇಳ್ತಾರೆ ಬೆಳಿಗ್ಗೆ ಅರವಿಂದ್ ಕೇಜ್ರಿವಾಲ್ ಸರಿ ಇಲ್ಲ ಅಂತಾರೆ, ಸಾಯಂಕಾಲ ಬಂದು ಅರವಿಂದ್ ಕೇಜ್ರಿವಾಲ್ ಮಾಡಿ. ಅನ್ಫಾರ್ಚುನೇಟ್ಲಿ ಆಮ್ ಆದ್ಮಿ ಪಕ್ಷದ ವಿರುದ್ಧದ ಚುನಾವಣೆಯಲ್ಲಿ ಬಿಜೆಪಿ ಅವರು ಭ್ರಷ್ಟಾಚಾರದ ಇಶ್ಯೂ ಎತ್ತಬೇಕಾಗಿ ಬಂತು ಅಂತ. ದಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಭ್ರಷ್ಟಾಚಾರದ ವಿರುದ್ಧ ಎಲ್ಲಾ ಪಕ್ಷಗಳ ರೀತಿ ಭ್ರಷ್ಟಾಚಾರಿಗಳು ಅಂತ ನಿರೂಪಣೆ ಮಾಡಕ್ಕೆ 3 ವರ್ಷದಿಂದ ನಡೆದಂತ ಷಡ್ಯಂತ್ರದ ಒಂದು ಭಾಗ ಅದು. ಇವಾಗ ಜನಸಾಮಾನ್ಯರು ಅರ್ಥ ಮಾಡ್ಕೊಂತ ಇದ್ದಾರೆ. ನಾವೇ ಕೇಳಿದ್ವಿ, ಇವತ್ತು ನಿಮ್ಮನ್ನು ಕೇಳ್ತಾ ಇದೀವಿ. ಅರವಿಂದ್ ಕೇಜ್ರಿವಾಲ್ ಏಕಾಏಕಿ ಅರವಿಂದ್ ಕೇಜ್ರಿವಾಲ್ ಏಕಾಏಕಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ಗೆ ಬರ್ತಾರೆ, ಒಬ್ಬರ ನಂತರ ರಾಜಕಾರಣಿಗಳ ಹೆಸರು ಹೇಳ್ತಾ ಹೋಗ್ತಾರೆ, ಫೋಟೋ ತೋರಿಸಿಲ್ಲ. ಪ್ರಶಾಂತ್ ನಾಥ್ ಅವರು ಸ್ಟಾರ್ಟಿಂಗ್ ಇಂದ ಅದನ್ನೇ ಹೇಳ್ತಾ ಇದ್ದಾರೆ ಬಿಡಿ. ಸೇಮ್ ನಮ್ ಬಗ್ಗೆ ಅವರು 1000 ಸಲ ಅದನ್ನ ಹೇಳಿದ್ದಾರೆ ಪ್ರತಿಯೊಂದು ಚಾನಲ್ ಅಲ್ಲೂ. ಸತ್ಯನ ಸುಳ್ಳ ಸರ್? ಸತ್ಯ, ಹೌದು ಸತ್ಯ. ರಾಷ್ಟ್ರೀಯ ಚುನಾವಣೆ ಬಂದಾಗ ಅದು ಬೇರೆ ಅಜೆಂಡಾ ಆಗಿರುತ್ತೆ. ನೀವು ನಿರಂಕುಶ ಪ್ರಭುತ್ವ 10 ವರ್ಷದಿಂದ ಏನೇನಿತ್ತು ಅಂತ ನೋಡಿದ್ವಿ. ಹಾಗಾಗಿ ನಾವೆಲ್ಲ ಇಂಡಿಯಾ ಒಕ್ಕೂಟ ಅಂತ ಕೈ ಜೋಡಿಸಿದ್ವಿ. ಆಯ್ತು, ಈಗ ನಿಮ್ ಪ್ರಕಾರ ಸೋನಿಯಾ ಗಾಂಧಿ ಪ್ರಾಮಾಣಿಕರು ಭ್ರಷ್ಟರು? ಸರ್, ಪ್ರಾಮಾಣಿಕರು ಭ್ರಷ್ಟರು ಅನ್ನೋದನ್ನ ನಿಮಗೆ ಜನತಾ ನ್ಯಾಯಾಲಯ ತೀರ್ಪು ಕೊಡುತ್ತೆ ಸರ್. ಅವ್ರದ್ದು ಡೆಕ್ಕನ್ ಕೇಸ್ ಜನತಾ ನ್ಯಾಯಾಲಯ ತೀರ್ಪಿಗೆ ವೇಟ್ ಮಾಡ್ಬೇಕಾಗಿತ್ರಿ. ಕಾನ್ಸ್ಟಿಟ್ಯೂಷನಲ್ ಕ್ಲಬ್ಗೆ ಬಂದು ಅರವಿಂದ್ ಕೇಜ್ರಿವಾಲ್ ಯಾಕೆ ಘೋಷಣೆ ಮಾಡ್ಬೇಕಾಗಿತ್ತು ಅದನ್ನ? ಸರ್, ಅದು ನಮ್ಮ ಸೋನಿಯಾ ಗಾಂಧಿ ಭ್ರಷ್ಟ ರಾಜಕಾರಣಿ, ಶರದ್ ಪವಾರ್ ಭ್ರಷ್ಟ ರಾಜಕಾರಣಿ, ಹೌದು, ನಿತಿನ್ ಗಡ್ಕರಿ ಭ್ರಷ್ಟ ರಾಜಕಾರಣಿ. ಇವತ್ತು ಅಷ್ಟೇ ನಮ್ಮ ಪಕ್ಷದ ಮೂಲ ತತ್ವನೇ ಭ್ರಷ್ಟಾಚಾರ ವಿರುದ್ಧದ ಹೋರಾಟ.
ಪಾರದರ್ಶಕ ಆಡಳಿತ, ಜನಗಳ ತೆರಿಗೆ ಹಣ ಸಂಪೂರ್ಣ ಜನಗಳಿಗೆ ಹೋಗ್ಬೇಕನ್ನೋದೇ ನಮ್ಮ ಒಂದು ಆಡಳಿತ. ಈಗಲೂ ಕೇಳ್ತಾ ಇದ್ದೀನಿ, ಸೋನಿಯಾ ಗಾಂಧಿ ಭ್ರಷ್ಟ ರಾಜಕಾರಣಿಯ ಪ್ರಾಮಾಣಿಕ ರಾಜಕಾರಣಿಯ? ನಿಮ್ಮ ಪಕ್ಷದ ನಿಲುವೇನದ್ರ ಬಗ್ಗೆ? ಸರ್ ನೋಡಿ ಸರ್, ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡೋ ಜನ ಬೇರೆ ಇದ್ದಾರೆ, ಕೊಡ್ತಾರೆ. ದೊಡ್ಡ ದೊಡ್ಡ ಜನ ಇದ್ದಾರೆ, ರಾಷ್ಟ್ರೀಯ ನಾಯಕರುಗಳು ಇರ್ತಾರೆ, ಕೊಡ್ತಾರೆ. ಅವ್ರು ಪ್ರಶ್ನೆ ಮಾಡಿದ್ರೆ ಕೊಡ್ತಾರೆ. ಮೋದಿ ಅತ್ಯಂತ ದೊಡ್ಡ ಭ್ರಷ್ಟ ಅಂತ ಹೇಳಿದ್ದಾರೆ ನಾವು ಹೇಳಿದೀವಿ. ಹೌದು, ಅವ್ರ ಪಾಲಿಸಿಗಳು, ಅವ್ರು ಏನೇನು ರೀತಿ ನೀತಿಗಳು, ಅದಾನಿ ಅಂಬಾನಿ ನೀತಿಗಳೆಲ್ಲ ನಾವು ನೋಡ್ತಾ ಇದ್ರೆ ಇವತ್ತು ನಿಮ್ಗೆ ಸ್ಪಷ್ಟವಾಗಿ ಜನಸಾಮಾನ್ಯನಿಗೆ ಗೊತ್ತಾಗುತ್ತೆ. ಇವತ್ತು ದೆಹಲಿ ರಾಜ್ಯದಲ್ಲಿ ಯಾವೊಂದು ಅಜೆಂಡಾನು ಅವ್ರ ಹತ್ರ ಇಲ್ಲ ಸರ್. ಇವತ್ತು ನನ್ನ ಮಕ್ಕಳು ಇಬ್ರು ಸರ್ಕಾರಿ ಶಾಲೆಗೆ ಹೋಗ್ಬಿಟ್ಟು ಒಬ್ಬ MBBS ಸೀಟ್ ತಗೊಂಡವನೆ, ಇನ್ನೊಬ್ಬ ಇಂಜಿನಿಯರಿಂಗ್ IIT ಸೆಲೆಕ್ಟ್ ಆಗವನೆ. ನಾನೇ ಯಾಕೆ ಕಾಂಗ್ರೆಸ್ ಓಟ್ ಹಾಕ್ಲಿ? 24 ಗಂಟೆ ಉಚಿತ ಕುಡಿಯೋ ನೀರು ಬರ್ತಾ ಇದೆ. 4000 ಕಿಲೋಮೀಟರ್ ಅಷ್ಟು ಪೈಪ್ಲೈನ್ ಚೇಂಜ್ ಮಾಡಿ 24/7 ನಾವು ವಿದ್ಯುತ್ ಕೊಡ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಯಾವ ಸಿಟಿಲೂ ಇಲ್ಲ, ಮುಂಬೈಯಲ್ಲೂ ಇಲ್ಲ. ಟೋಟಲ್ ಆಗಿ ನಾವು ಸಂಪೂರ್ಣ ಟ್ರಾನ್ಸ್ಫಾರ್ಮರ್ಗಳೆಲ್ಲ ಚೇಂಜ್ ಮಾಡಿ ಖುದ್ದು ಕೇಜ್ರಿವಾಲ್ ಅವರೇ ನಿಂತ್ಕೊಂಡು ಎಲ್ಲ ಬದಲಾವಣೆ ಮಾಡಿ 24/7 ಕರೆಂಟ್ ಸಿಗ್ತಾ ಇದೆ, ವಾಟರ್ ಲೈನ್ ಸಿಗ್ತಾ ಇದೆ. 70% ನಿಮಗೆ ಮನೆಗಳವರು ವಾಟರ್ ಮಾಫಿಯಾಗೆ ಒಳಗಾಗಿದ್ರು. ಇವತ್ತು 97% ಮನೆಗಳಿಗೆ ನಾವು ನೀರು ತಲುಪಿಸಿದ್ದೀವಿ. ಒಳಚರಂಡಿ ಅತ್ಯುತ್ತಮವಾದಂತಹ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಶಿಕ್ಷಣ ಸರ್, ಇಡೀ ದೇಶದಲ್ಲಿ 10 ಟಾಪ್ 10 ಸರ್ಕಾರಿ ಶಾಲೆಗಳು ಯಾವುದಿದೆಯೋ ಅದು 3 ಸರ್ಕಾರಿ ಶಾಲೆ ನಮ್ಮ ಸರ್ಕಾರಿ ಶಾಲೆ, ದೆಹಲಿಯ ಸರ್ಕಾರಿ ಶಾಲೆ. ಆಮೇಲೆ ನಿಮಗೆ 1,500 ಮೊಹಲ್ಲಾ ಕ್ಲಿನಿಕ್ಗಳು, ನನ್ನ ಹತ್ರ ಪಟ್ಟಿನೇ ಇದೆ ಸಂಪೂರ್ಣ ನಾವು ಏನೇನು ಮಾಡಿದ್ದೀವಿ ಅಂತ. BJPಯವರು ಇವ್ರೇನು ಕೆಲಸ ಮಾಡಿಲ್ಲ ಅಂತ ಹೇಳಿ ಸರ್ ಜನಗಳು ಗೊತ್ತು. BJPಯವರು ಇಡೀ ದೇಶದಲ್ಲಿ ಆಮ್ ಆದ್ಮಿ ಪಕ್ಷನ ಸಂಪೂರ್ಣವಾಗಿ ಸರ್ವನಾಶ ಮಾಡೋಕ್ಕೆ ಇದನ್ನು ಹೇಗನ ಮಾಡಿ ಇದನ್ನು ತುಳಿಬೇಕು ಅನ್ನೋ ಒಂದು ಷಡ್ಯಂತ್ರದಲ್ಲಿ ಕಾಂಗ್ರೆಸ್ ಮುಕ್ತ ಅಂತ ಓಪನ್ ಆಗಿ ಘೋಷಣೆ ಮಾಡಿದ್ರು. ಆಮ್ ಆದ್ಮಿ ಮುಕ್ತ ಅಂತ ಘೋಷಣೆ ಮಾಡಿಲ್ಲ ಅಷ್ಟೇ. ಸಂಪೂರ್ಣವಾಗಿ ನಮ್ಮ ಟಾಪ್ 5 ಲೀಡರ್ಸ್ಗಳನ್ನೆಲ್ಲ ಜೈಲ್ಗೆ ಹಾಕ್ತಾರೆ. 800 ಕಡೆ ದಾಳಿ ಆಗುತ್ತೆ, 300 ಜನ ಅಧಿಕಾರಿಗಳು ಬರ್ತಾರೆ, ಒಂದು ನಯಾ ಪೈಸಾ ಸಿಕ್ಕಲ್ಲ. ಇವತ್ತಿನ ಸನ್ಮಾನ್ಯ CJ ಸಂಜಯ್ ಖನ್ನಾ ಅವರು ಛೀಮಾರಿ ಆಗ್ತಾರೆ. ಇಂಥ ಕೊಟ್ಟಿ ಕೇಸ್ಗಳನ್ನೆಲ್ಲ ತಗೊಂಬಂದು ಮಾಡಿದ್ರೆ ನಿಮಗೆ 1 ಸೆಕೆಂಡಲ್ಲಿ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಹೊಡ್ಕೊಂಡು ಹೋಗ್ಬಿಡ್ತಲ್ರಿ. ಹೆಂಗ್ರಿ ಮಾಡ್ತಾರೆ ನೀವು ಇದನ್ನು? PMLA ಆ್ಯಕ್ಟ್ ಅಂತಾರೆ. ನಮ್ಮ ಒಂದು ಕೇಸ್ ಹಿಸ್ಟ್ರಿ ನೋಡಿಕೊಂಡು PMLA ಆ್ಯಕ್ಟಲ್ಲಿ ED ಅವರು ಏನೇನು ಅರೆಸ್ಟ್ ಮಾಡಿದ್ರೆ 100 ಜನ ಹೊರಗಡೆ ಬರ್ತಾ ಇದ್ದಾರೆ ಸರ್. ಇವರು ಪೊಲಿಟಿಕಲ್ ದ್ವೇಷದಿಂದ PMLA ಆ್ಯಕ್ಟ್ ಹೆಂಗೆ ಮಿಸ್ಯೂಸ್ ಮಾಡ್ಕೊಂಡ್ರು ಈಗ ಮಾಡೋಕ್ಕಾಗ್ತಾ ಇಲ್ಲ. ಏನಕ್ಕಂತ ನಮ್ಮ ಕೇಸ್ ಹಿಸ್ಟ್ರಿ ಇದೆ. ಅಭಿಷೇಕ್ ಮನು ಸಿಂಗ್ ಅವರು ಏನೇನು ವಾದ ಮಾಡಿದ್ದಾರೆ, ನಿರಂತರವಾದಂತಹ ವಾದ ಮಾಡಿರೋದು. ಸಂಜಯ್ ಖನ್ನಾ ಅವರು ಇವತ್ತು CJ ಆಗಿದ್ದಾರೆ, ಅವರೇ ಛೀಮಾರಿ ಹಾಕಿದ್ದಾರೆ. ಬಂಗಾರದ ಪಂಜರ ಮಾಡ್ಕೊಂಡಿದ್ದೀರಾ, ಬಂಗಾರದ ಗಿಳಿ ಮಾಡಿದ್ದೀರಾ ನೀವು. ED CBI ಛೀಮಾರಿ ಹಾಕಿರೋದೆ. ಇದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.